ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ಲೇವರ್ ಬೈ ಸ್ನೇಹಾಗೆ ಸ್ವಾಗತ. ನಾನಿವತ್ತು ಚಹಾ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕತ್ತೀನಿ. ಬರ್ರಿ ಎಲ್ಲರೂ ಚಹಾ ಕುಡಿಯೋಣ ಅಂತ. ಥಂಡಿ ದಿವ್ಸನಾಗ ಮುಂಜಾನೆ ಎದ್ದು ಕೂಡಲೇ ಬಿಸಿ ಬಿಸಿ ಚಹಾ ಕುಡಿಯೋದ್ರ ಮಜಾನೇ ಬೇರೆ ಇರ್ತದೆ. ಅದ್ರಾಗ ಶುಂಠಿ ಹಾಕಿದಂದ್ರೆ ಇನ್ನೂ ಮಜಾ ಬರ್ತದೆ. ನಮಗಂತೂ ಶುಂಠಿ ಹಾಕಿ ಚಹಾ ಸೇರ್ತದೆ. ನಿಮಗೆ ಹೆಂಗೆ ಅನ್ನಿಸ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನತನ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಲಗು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡ್ಲಿಕ್ಕಂದ್ರೆ ಮೊದಲು ಮರಿಬೇಡ್ರಿ. ಬರೀ ಭಾಳ ಮಾತಾಯಿತು ಅಂತಂತ ಅನ್ನಿಸ್ತದೆ. ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲೇ ಚಪಾತಿ ಮತ್ತು ಚೊಳ್ಳರ್ಕಾಯಿ ಅಂತಾರಲ್ಲ, ನಮ್ಮ ಕಡೆ ಚೊಳ್ಳರ್ಕಾಯಿ ಅಂತಾರೆ ಮತ್ತು ಚಪ್ಪರದವ್ರಿಕಾಯಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಫಸ್ಟಲ್ಲಿ ಚಪಾತಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ಲಿಕ್ಕತ್ತೀನಿ. ಏನಪ್ಪ ನೀವು ಹಂಗೆ ಪ್ಲ್ಯಾಟ್ಫಾರ್ಮ್ ಮೇಲೆ ಅಂದರೆ ಕಟ್ಟಿ ಮೇಲೆ ಕಲಿಸ್ಲಿಕ್ಕತ್ತಲ್ಲ ಅಂತ ಅಂದ್ಕೊಳಿಕತ್ತಿರ್ಬೋದು. ನಾನು ಇದು ಸ್ವಚ್ಛ ತೊಳೆದ ಒರೆಸಿನೇ ಇದು ಮಾಡ್ಲಿಕ್ಕತ್ತೀನಿ. ಮತ್ತು ಯಾವುದಾರೇ ಒಂದು ಬುಟ್ಟಿ ಒಳಗೆ ಅದು ಕಲಿಸಿ ಅದೊಂದು ಯಾಕೆ ತೊಳಿಲಿಕ್ಕೆ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಅಂತೇಳಿ ನಾನು ಕಟ್ಟಿ ಮೇಲೆ ಕಲಿಸ್ಲಿಕ್ಕತ್ತೀನಿ. ಈಗ ಪಲ್ಯ ನಾನು ಚೊಳ್ಳರ್ಕಾಯಿ ಚೆಂದಾಗೆ ಸ್ವಚ್ಛಗೆ ತೊಳೆದು ಆರಿಸಿ ಇಟ್ಕೊಂಡೇನೆ. ಈಗ ಬರೀ ಒಗ್ಗರಣೆ ಹಾಕೋಣಂತ ನಾನೊಂದು ಪ್ಯಾನ್ ಇಟ್ಟೇನೆ. ಅದ್ರೊಳಗೆ ಸಾಸಿವೆ ಜೀರಿಗೆ ಹಾಕಿನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸಣ್ಣಗೆ ಜಜ್ಜಿದ್ದ ಬೆಳ್ಳುಳ್ಳಿ ಹಾಕ್ಲಿಕ್ಕತ್ತೀನಿ. ಬೆಳ್ಳುಳ್ಳಿ ಆಪ್ಷನಲ್ ಅದ, ನೀವು ತಿಂತಿದ್ರಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಒಂದು 4 ಕರಿಬೇವು ಹಾಕಿ ಈಗ ಆರಿಸಿದ್ದ ಅವ್ರಿಕಾಯಿ ಹಾಕಿನಿ. ಫ್ರೆಶ್ ಅಂದ್ರೆ ಈಗ ಥಂಡಿ ದಿವ್ಸನಾಗ ಮಸ್ತ್ ಫ್ರೆಶ್ ಇದ್ದಿದ್ದ ಅವ್ರಿಕಾಯಿ ಸಿಗ್ತಾವೆ. ಅವ್ರಿಗೆ ಕಾಳು ಬರ್ತಾವಲ್ಲ ಅದಲ್ಲ, ಇದೆ ಚಪ್ಪರದ ಅವ್ರಿಕಾಯಿ ಅಂತಾರಲ್ಲ, ಅಂದ್ರೆ ಇವು ಕಾಳುಗಳು ಜಾಸ್ತಿ ಬಲ್ತಿರಂಗಿಲ್ಲ, ಆ ಅವ್ರಿಕಾಯಿ ಅದ. ಇದೆ ಒಂದು ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು ಹಾಕಿ ಚೆಂದಾಗ ಕೈ ಆಡ್ಸೋಣಂತ. ಆಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಮುಚ್ಚಿಡೋಣಂತ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀವು ಮುಚ್ಚಿಟ್ರೆ ಸಾಕು, ಮುಗಾಯ್ತಾವ. ಎಳೆ ಇದ್ದು ಅಂದ್ರೆ ಚೆಂದಾಗಿ ಮುಗಾಯ್ತಾವ, ಆಮೇಲೆ ಮೆತ್ತಗೂ ಆಗ್ತಾವ. ಸ್ವಲ್ಪ ಬಿರಿಸಿದ್ದು ಅಂದ್ರೆ ಒಂದು 4 ನೀರು ಹಾಕಬೇಕಾಗ್ತದೆ. ನಾನು ಈ ಕಡೆ ಇನ್ನೊಂದು ಕಡೆ ನೀರು ಕಾಯಿಸ್ಲಿಕ್ಕೆ ಇಟ್ಟೀನಿ. ಉಪ್ಪು ಹಾಕಿ ಅದ್ರೊಳಗೆ ನಾನು ಆರಿಸಿ ಇಟ್ಕೊಂಡಿದ್ದ ಇದು ಹಾಕ್ಲಿಕ್ಕತ್ತೀನಿ. ನಂತರ ಅದಕ್ಕೆ ಫ್ಲವರ್ ಗೋಬಿ ಅಂತಾರಲ್ಲ ಅದ್ರೊಳಗೆ ಅದೇನು ಕುದಿಸಂಗಿಲ್ಲ. ನಾನು ಜಸ್ಟ್ ಬರೀ ಅದ್ರೊಳಗೆ ಹುಳ ಅದಿರ್ತಾವಲ್ಲ ಅದು ಹೋಗಲಿ ಅಂತ ತಿಳ್ಕೊಂಡು ಬಿಸಿ ನೀರು ಉಪ್ಪು ಒಳಗೆ ಅವು ಹಾಕಿ ಇಡ್ಲಿಕ್ಕತ್ತೇನೆ. ಆಮೇಲೆ ಒಂದು ಕಡಾಯಿನಾಗ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿನೇ. ನೀವು ಸಾಸಿವೆ ಬೇಕಂದ್ರೆ ಹಾಕ್ಬೋದು, ಇಲ್ಲ ಜೀರಿಗೆನೂ ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾನು ಬಿಸಿ ನೀರೊಳಗೆ ತೊಳೆದಿಟ್ಕೊಂಡಿದ್ದು ಅಂತ ಗೋಬಿ ಇದ್ರಕ್ಕೆ ಹಾಕಿ ಚೆಂದಾಗ ಫ್ರೈ ಮಾಡ್ಲಿಕ್ಕತ್ತೇನಂತ. ಇದು ನೋಡ್ರಿ, ನೀವು ಮುಂಜಾನೆ ಲಂಚ್ ಬಾಕ್ಸಿಗೆ ಗಡಿಬಿಡಿ ಒಳಗದು ಲಗು ಆಗಂಥ ಪಲ್ಯಗಳವ ಇವ. ಆಮೇಲೆ ನೀವು ಬಾಕ್ಸಿಗೆ ಹಾಕಿಕೊಟ್ರು ಅದು ಚಲ್ತದ ಸೋರ್ತದ ಅಂತ ಅನ್ನೋದೇನೋ ಅಂಜಿಕೆ ಇರೋಂಗಿಲ್ಲ ಹುಡುಗರಿಗೆ. ಆಮೇಲೆ ನಿಮ್ದು ಅವ್ರಿಕಾಯಿ ಪಲ್ಯ ಇನ್ನೂ ಸ್ವಲ್ಪ ಬಿರುಸಿತ್ತು, ಆಮೇಲೆ ತಳ ಹೊತ್ಲಿಕ್ಕತ್ತಿತ್ತು. ಅದಕ್ಕೆ ನಾನು ಒಂದು 4 ಕಾಳು ನೀರು ಅದ್ರೊಳಗೆ ಚಿಂಪಡಿಸಿ ಮತ್ತು ಮುಚ್ಚಿಟ್ಟಿನಿ. ಅಂದ್ರೆ ಅದ್ರ ಸ್ಟೀಮ್ಲಿಂದನೇ ಬೇಯ್ತಾವೆ ಚೆಂದಾಗೆ. ನೀವು ನೀರು ಹಾಕ್ಬೋದು, ಆದರೆ ಒಂಥರ ಟೇಸ್ಟ್ ನೀರಿಂದ ಇದು ಆಗ್ತದೆ, ಟೇಸ್ಟ್ಲೆಸ್ ಆಗ್ತದೆ. ಸೊ ನೀವು ಬರೀ ನೀರು ಚಿಮ್ಕಿಸಿದ್ರೆ ಸಾಕು. ಈ ಕಡೆ ಗೋಬಿ ಒಂದು ಸ್ವಲ್ಪ ಆಗ್ಲಿಕ್ಕೆ ಬಂದಾವ. ನಾನು ಸ್ವಲ್ಪ ಉಪ್ಪು ಹಾಕಿ ಚೆಂದಾಗ ಕೈ ಆಡಿಸ್ಲಿಕ್ಕತ್ತೇನೆ. ಇನ್ನೊಂದು 2 ನಿಮಿಷ ಇಟ್ಟರೆ ಸಾಕು, ಆಗಿಬಿಡ್ತಾವೆ. ನಿಮ್ಗೆ ಗೊತ್ತೇ ಇರ್ತದೆ, ಫ್ಲವರ್ ಬೇಯ್ಲಿಕ್ಕೇನು ಭಾಳ ಟೈಮ್ ತೊಗೊಳ್ಳೋದಿಲ್ಲ. ಆಮೇಲೆ ಈ ಕಡೆ ಅವ್ರಿಕಾಯಿ ಪಲ್ಯಕ್ಕೆ ನಾನು ಯಾವುದೋ ಮಸಾಲೆ ಯಾವುದೂ ಹಾಕ್ಲಿಕ್ಕತ್ತಿಲ್ಲ, ಜಸ್ಟ್ ಸಿಂಪಲ್ ಖಾರ ಪುಡಿ ಇರ್ತದಲ್ಲ ಅದು ಹಾಕ್ಲಿಕ್ಕತ್ತೀನಿ. ಆಮೇಲೆ ಒಂಚೂರು ಶೇಂಗಾದ ಪುಡಿ ಹಾಕಿ ಕೈ ಆಡ್ಸ್ಲಿಕ್ಕತ್ತೀವಿ. ಭಾಳ ಶೇಂಗಾದ ಪುಡಿನೂ ಹಾಕಬೇಡ್ರಿ, ಹಾಕಿದ್ರೆ ಏನಾಗ್ತದೆ ಫುಲ್ ಡ್ರೈ ಆಗಿಬಿಡ್ತದೆ ಅದು. ಅಂದರೆ ಶೇಂಗಾದ ಪುಡಿ ಎಣ್ಣೆ ಅದೆಲ್ಲ ಹೀರ್ಕೊಂಡು ಬಿಡ್ತದೆ, ಫುಲ್ ಡ್ರೈ ಆಗ್ತದೆ. ಸ್ವಲ್ಪ ಹಾಕಿದ್ರೆ ಸಾಕು. ಈಗ ನೋಡ್ರಿ ನಾನು ಗೋಬಿನೂ ಫುಲ್ ಬೆಂದಾವ. ಈಗ ನಾನು ಇದಕ್ಕೊಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದು ಹಾಕ್ಲಿಕ್ಕತ್ತೀನಿ. ಇಲ್ಲಾಂದರೆ ನೀವು ಬರೀ ಖಾರ ಪುಡಿ ಅಷ್ಟೇ ಹಾಕಿದ್ರೆ ಸಾಕು. ಇಲ್ಲ ನೀವು ಹಿಂಗೆ ತಿಂದ್ರೂ ಭಾರಿ ಮಸ್ತ್ ಟೇಸ್ಟ್ ಹತ್ತದ. ಆಮೇಲೆ ನೀವು ಹುಡುಗರಿಗೆ ಸ್ನ್ಯಾಕ್ಸ್ ಗದೇನೂ ಕೊಡ್ಬೋದು. ಆಮೇಲೆ ನೀವು ರೋಲ್ ಏನಾರು ಮಾಡಿಗತ್ತಿದ್ರಂದ್ರೆ ಚಪಾತಿ ಮಾಡಿ ಅದ್ರೊಳಗೂ ಇದು ಸ್ಟಫ್ ಮಾಡಿನೂ ಕೊಡ್ಬೋದು. ಬರೀ ಬಿಸಿ ಬಿಸಿ ಚಪಾತಿ ಮಾಡ್ತೀನಂತ ಊಟಕ್ಕೆಲ್ಲರೂ ಲಗು ಬಂದುಬಿಡ್ರಿ. ಆಮೇಲೆ ನಮ್ಮ ಮನೆ ಒಳಗೆ ಹಿಂಗೆ 4 ಪದರದ ಚಪಾತಿ ಮಾಡ್ತೀವಿ.
ಒಂದೊಂದ್ಸಲ 2 ಪದರದೂ ಮಾಡ್ತೀನಿ. ಅದು ಜಾಸ್ತಿ ಇದು ಈ ಥರದ ಟ್ರಯಾಂಗಲ್ ಶೇಪ್ನಾಗ ಮಾಡುವಂಥದ್ದು 4 ಪದರದ ಮಾಡ್ತೀವಿ. ನಿಮ್ಮ ಮನೆ ಒಳಗೆ ಯಾವ ಥರ ಚಪಾತಿ ಮಾಡ್ತೀರಿ ಅಂತ ಹೇಳ್ರಿ. ಆಮೇಲೆ ನಾನು 3 ಇಂದ 4 ವೆರೈಟಿದ ಚಪಾತಿ ಮಾಡ್ತೀನಿ. ನಿಮ್ಗೇನಾರೆ ನಾ ಯಾವ ಥರ ಮಾಡ್ತೀನಿ ಅಂತ ನೋಡಬೇಕಾಗಿತ್ತು ಅಂತಂತಂದರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನೆಕ್ಸ್ಟ್ ವಿಡಿಯೋನಾಗ ಅದು ಅಪ್ಲೋಡ್ ಮಾಡ್ತೀನಂತೆ. ನೋಡಿರಿ ನಮ್ಮ ಚಪಾತಿ ಎಷ್ಟು ಮಸ್ತ್ ಉಬ್ಲಿಕತ್ತಾವಲ್ಲ. ಒಂದು ಪಲ್ಯಗಳೆಲ್ಲ ರೆಡಿ ಆಗ್ಯಾವ, ಚಪಾತಿನೂ ರೆಡಿ ಆಗ್ಯದ. ಬರ್ರಿ ಊಟ ಮಾಡೋಣ ಅಂತ ಈಗ. ಆಮೇಲೆ ನಿಮ್ಮ ಊಟ ಒಳಗೆ ಡೈಲಿ ಒಂದು ಬಟ್ಲಾರ ಮೊಸರು ಇನ್ಕ್ಲೂಡ್ ಮಾಡಿರಿ. ನೀವು ನೋಡಿರ್ಬೋದು, ನಾನು ಪ್ರತಿ ವಿಡಿಯೋನಾಗೂ 1 ಬಟ್ಲು ಮೊಸರು ಇಟ್ಟಿರ್ತೀನಿ. ಅದು ಪ್ರೋಬಯೋಟಿಕ್ ಅಂತನೂ ಕೆಲಸ ಮಾಡ್ತದೆ, ಆಮೇಲೆ ಪ್ರೋಟೀನು ಇರ್ತದೆ. ನೋಡೋಣ ಕೆಲಸ ಮಾಡಬೇಕಾದ್ರೆ ನಮ್ಮ ಅಡುಗೆ ಮನೆ ಪರಿಸ್ಥಿತಿ ಏನದ ಅಂತ ಹೇಳಿ. ಊಟ ಮಾಡೋಕ್ಕಿಂತ ಮೊದಲೇ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಊಟ ಮಾಡ್ತೀವಿ. ಯಾಕಂದ್ರೆ ಊಟ ಮಾಡಿದ್ಮೇಲೆ ಅಡುಗೆ ಮನೆ ಒಳಗೆ ಬರ್ಲಿಕ್ಕೆ ಆಗ್ತದೆ. ನೋಡ್ರಿ ಎಷ್ಟು ಮಸ್ತ್ ಕ್ಲೀನ್ ಆಗ್ಯದಲ್ಲ. ಈ ಥರ ಕ್ಲೀನ್ ಮಾಡಿದ್ರೆ ನೀವು ಮತ್ತು ಸಂಜೆನಾಗ ಚಹಾ ಟೈಮ್ನಾಗ ಅದು ಒಳಗೆ ಬರಲಿಕ್ಕೆ ಅಂದ್ರೆ ಏನೂ ಅನ್ಸಂಗಿಲ್ಲ. ಇಲ್ಲಾಂದ್ರೆ ಅಡುಗೆ ಮನೆಯೆಲ್ಲ ಹಂಗೆ ಹೊಲಸಿಟ್ಟು ನೀವು ಮತ್ತು ಒಳಗೆ ಬರಲಿಕ್ಕೆ ನೋಡಿದ್ರೆ ಒಲ್ಲ ಆಗ್ತದೆ. ನನಗೆ ಸಂಜೆನಾಗ ನನ್ನ ಮಗ ಸ್ಕೂಲಿಂದ ಬಂದಾಗ ಅವನಿಗೆ ಶೇಂಗಾ ಭಾಳ ಸೇರ್ತಾವೆ. ಅದಕ್ಕೆ ನಾನು ಉಪ್ಪು ಹಾಕಿ ಕುದಿಸಿಟ್ಟಿದ್ದೆ ಅವನಿಗೆ ತಿನ್ಲಿಕ್ಕೆ ಕೊಡೋಣ ಅಂತ. ಇದ್ರ ಜೊತೆ ನಾನು ಮಸ್ತ್ ಬಿಸಿ ಬಿಸಿ ಚಹಾನು ಮಾಡಿದ್ದೆ. ನಾವು ಚಹಾ ಎಂಜಾಯ್ ಮಾಡ್ತೀವಂತೆ. ಇವತ್ತಿಂದ ಈ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಬಾಯ್ ಫ್ರೆಂಡ್ಸ್.